ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಜಿಯೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಈ ದಿನ ಕೆಲವೊಂದು ಮನೆಗೆ ಕೆಲವೊಂದು ಐಟಮ್ ತರೋದಿತ್ತು, ಕೆಲವೊಂದು ಐಟಮ್ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ನಾನು ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೆ ನಮ್ಮ ಮನೆ ಹತ್ರನೇ. ಸೊ ನಾನು ತೊಗೋಬೇಕಾಗಿರೋದು ಒಂದು 2-3 ಐಟಮ್ ಆಗಿರೋದ್ರಿಂದ ನಾನೊಂದು ಚಿಕ್ಕ ಟ್ರಾಲಿ ತೊಗೊಂಡೆ. ಇಲ್ಲೆಲ್ಲ ಇನ್ನೂ ಆ ಸಂಕ್ರಾಂತಿ ಫೆಸ್ಟಿವಲ್ ಆಗಿರೋದ್ರಿಂದ ಸ್ವಲ್ಪ ಅದು ಇದು ಡಿಸೈನ್ಸ್ ಎಲ್ಲ ಹಾಗೆ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ನಾನು ಹಾಗೆ ನೋಡಿಕೊಂಡು ಮುಂದೆ ಹೋದೆ. ಅಲ್ಲೆಲ್ಲ ಕುರ್ತಾ ಹಾಕಿದ್ರು. ಸೊ ಒಳ್ಳೊಳ್ಳೆ ಕುರ್ತಾ ಟಾಪ್ಸ್ಗಳು ಬಂದಿತ್ತು. ಸೊ 300 ಆದ್ರೂ ಒಳ್ಳೆ ಕ್ವಾಲಿಟಿ ಇತ್ತು, ವರ್ತಾಗಿತ್ತು, ನೈಸ್, ತುಂಬ ಚೆನ್ನಾಗಿತ್ತು. ನಾನೇನು ತೊಗೊಳ್ಳಿಲ್ಲ. ನಾವು ಇವಾಗ ರೀಸೆಂಟಾಗಿ ಕೆಲವೊಂದು ಶಾಪಿಂಗ್ ಮಾಡಿರೋದ್ರಿಂದ ನಾನು ಅದನ್ನೇನು ಪರ್ಚೇಸ್ ಮಾಡಲಿಲ್ಲ. ಹಾಗೆ ಎಲ್ಲ ನನ್ನ ಡ್ರೆಸ್ಗಳನ್ನ ಹಾಗೆ ನೋಡಿಕೊಂಡು ಸೊ ಹಾಗೆ ಮೂವ್ ಆದೆ. ಸೊ ತುಂಬ ಚೆನ್ನಾಗಿ ಕ್ಲಾತ್ಗಳೆಲ್ಲ ಬಂದಿದೆ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಎಲ್ಲ ಇತ್ತು. ಸೊ ಹಾಗೆ ಹೋಗ್ತಾ ನೆಕ್ಸ್ಟ್ ನಾನು ಬಿಸ್ಕೆಟ್ ಬೇಕಾಗಿತ್ತು. ಸೊ ನಾನು ತೊಗೊಳ್ಳೋದು ನ್ಯೂಟ್ರಿ ಚಾಯ್ಸ್ನ ನಾನು ಯಾವಾಗಲೂ ಪರ್ಚೇಸ್ ಮಾಡ್ತೀನಿ. ಸೊ ಆ ಬಿಸ್ಕೆಟ್ ತೊಗೋಬೇಕಿತ್ತು. ಸೊ ಆ ಬಿಸ್ಕೆಟ್ ತೊಗೊಂಡು ನೆಕ್ಸ್ಟ್ ನಾನು ಫ್ಲೋರ್ಗೆ ಹೋಗಬೇಕಾಯ್ತು. ಸೊ ಅಲ್ಲಿ ನನಗೆ ಕೆಲವೊಂದು ಐಟಮ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಫ್ಲೋರ್ಗೆ ನಾನು ಹೋದೆ. ಅಲ್ಲಿ ಹೋದ ತಕ್ಷಣ ನನಗೆ ಅಲ್ಲಿ ಕ್ಲಿಪ್ಪು ನಾನು ನೋಡಿದೆ. ಸೊ ಚೆನ್ನಾಗಿತ್ತು, ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಒಳ್ಳೆ ಬ್ರ್ಯಾಂಡಾಗಿ ಕ್ಲಿಪ್ಸ್ ಇತ್ತು. ಸೊ ಅದೆಲ್ಲ 100 ಸಮಥಿಂಗ್ ಎಲ್ಲನೂ ಇರೋದ್ರಿಂದ ಒಂದೇ ಕ್ಲಿಪ್ಸು 100 ಸಮಥಿಂಗ್ ಇದ್ದರೂ ಕೂಡ ಅದು ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಏನು ಬೇಗ ಮುರಿದೋಗೋದು ಆ ಥರ ಏನೂ ಆಗೋಲ್ಲ. ತುಂಬ ಚೆನ್ನಾಗಿತ್ತು. ನಾನೊಂದೆರಡು ಕ್ಲಿಪ್ ತೊಗೊಂಡೆ. ಆಮೇಲೆ ಹಾಗೆ ಅಲ್ಲಿ ನೋಡ್ಬೇಕಾದ್ರೆ ಕಬ್ಬೆಲ್ಲ ಇಟ್ಟಿದ್ರು. ಸೊ ಅದೆಲ್ಲ ಸ್ವಲ್ಪ ಬೆಂಡಾಗೋಗಿತ್ತು. ನಾನು ಅದನ್ನ ನೋಡಿ ನಮ್ಮ ಮನೇಲೇ ಇದೆಯಲ್ಲ ಕಬ್ಬು, ನಾವ್ಯಾಕೆ ಅದನ್ನು ತಗೊಳ್ಳೋಣ ಅಂದ್ಕೊಂಡು ನನ್ನ ತಂಗಿಗೆ ಹೇಳ್ಕೊಂಡು ಹೋದೆ. ಹಾಗೆ ಇಲ್ಲೆಲ್ಲ ಕುಕ್ಕೀಸು ಎಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ನಾವಿಲ್ಲಿ ಪ್ಯಾಕೆಟಲ್ಲಿ ಕೇಕ್ ಬರುತ್ತೆ. ಸೊ ಟೈಮ್ ಪಾಸ್ ಕೇಕ್ ಇದು, ನಾವು ಯಾವಾಗಲೂ ಹೇಳೋದು. ಸೊ ಇದನ್ನು ತೊಗೊಳ್ಳೋಣ, ಇಬ್ಬರು ತಿನ್ನೋಣ ಅಂದ್ಬಿಟ್ಟು ನಾನು ಅದನ್ನು ಒಂದು ತೊಗೊಂಡೆ. ಸೊ ಹಾಗೆ ಬಂದಾಗ ಇಲ್ಲಿ ಶಾವಂತಿಗೆ ಹೂವಿತ್ತು. ನಾನೊಂದು ಸತಿ ನನ್ನ ಶಾರ್ಟ್ ವಿಡಿಯೋದಲ್ಲಿ ವ್ಲಾಗ್ಸ್ ಫೋಟೋ ಹಾಕಿದ್ದೆ, ಇದು ಯಾವ ಫ್ಲವರು ಅಂತ ನಾವು ಬೆಳೆದಿದ್ದು. ಹಾಗೆ ನೋಡಿದೆ. ಹಾಗೆ ಬಂದು ಎಲ್ಲ ನೋಡ್ಕೊಂಡು ಬಂದಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕೊಕ್ಕೋ ಪೌಡರ್. ಇದೇ ಕೊಕ್ಕೋ ಪೌಡರ್ನ ನಾನು ಕೇಕಿಗೆ ಯೂಸ್ ಮಾಡಿದಾಗ ಯಾರೋ ಒಬ್ಬರು ಕೇಳಿದ್ರಿ, ಇದೆಲ್ಲ ಎಲ್ಲಿ ಸಿಗುತ್ತೆ ನನಗೆ ಹೇಳಿ ಅಂತ ಕೇಳಿದ್ರಿ. ಸೊ ನೋಡಿ, ಈಸಿ ಡೇನಲ್ಲಿ ಮೋರ್ಗಳಲ್ಲಿ, ಮಾಲ್ಗಳಲ್ಲಿ ಮತ್ತು ಸ್ಮಾರ್ಟ್ ಬಜಾರ್ಗಳಲ್ಲಿ ನಮಗೆ ಸಿಗುತ್ತೆ. ಸೊ ಕೊಕ್ಕೋ ಪೌಡರು ಮತ್ತು ಕಸ್ಟರ್ಡ್ ಪೌಡರ್ ಆಗಿರ್ಬೋದು, ಎಲ್ಲ ಬೇಕ್ ಐಟಮ್ಸ್ಗಳು ಅಲ್ಲಿ ಸಿಗುತ್ತೆ. ಸೊ ನಾನೇನು ಮಾಡಿದೆ, ತೊಗೊಂಡೆ. ನೋಡ್ಬೋದು ಇವಾಗ ಇಲ್ಲಿ ಇದು ಚಾಕೋ ಚಿಪ್ಸ್ ಇದೆ, ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ಚಾಕೋ ಚಿಪ್ಸು 2 ಥರ ಡಿಸೈನ್ಸಲ್ಲಿ ಬಂದಿತ್ತು. ಒಂದು ಫುಲ್ ಚಾಕೋ ಇತ್ತು, ಒಂದು ವೈಟ್ ಮತ್ತು 50-50 ವೈಟ್ ಆ್ಯಂಡ್ ಬ್ರೌನಿಷ್ ಕಲರಲ್ಲಿ ಮಿಕ್ಸಲ್ಲಿತ್ತು. ಮತ್ತು ಅದು ನೋಡಿದೆ, ತುಂಬ ಇಷ್ಟ ಆಯಿತು. ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡೆ. ಆಮೇಲೆ ಅಲ್ಲೇ ನಾವು ನೋಡ್ಬೇಕಾದ್ರೆ ಈ ಜಮ್ಸ್ ಎಲ್ಲ ನಾವು ತಿಂತಾ ಇರ್ತೀವಿ. ಸೊ ಅದನ್ನು ನಾನು ಅಲ್ಲಿ ನೋಡಿದೆ. ವಾವ್, ತುಂಬ ಇಷ್ಟ ಆಯಿತು. ಅದು ಮಕ್ಕಳಿಗೆ ನಾವು ಡಿಸೈನಾಗಿ ಏನಾದ್ರು ಮಾಡಿ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ತಗೊಂಡೆ. ಸೊ ಅಲ್ಲೇ ಮಿಕ್ಸ್ ಪಾಯಸ ಪ್ಯಾಕೆಟ್ ಆಗಿರ್ಬೋದು, ಅದೆಲ್ಲ ಇದೆ, ಜಾಮೂನ್ ಪ್ಯಾಕೆಟ್ ಎಲ್ಲವೂ ಇದೆ, ಮಿಕ್ಸ್ ಮಾಡೋದು ಪಾಯಸ. ಬಟ್ ನಾನೇನು ತೊಗೊಳ್ಳಿಲ್ಲ, ಅದು ಮನೇಲೇ ಮಾಡೋಣ ಪಾಯಸ, ನನಗೆ ಆ ಥರ ಮಿಕ್ಸ್ ಮಾಡೋದು ಇಷ್ಟ ಆಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಬಟರ್ ಬೇಕಿತ್ತು ನನಗೆ. ಸೊ ಬಟರ್ ತೊಗೊಂಡೋಣ ಅನ್ಸಾಲ್ಟೆಡ್ ಅಂದ್ಬಿಟ್ಟು. ಸೊ ಅದು 110 ರುಪೀಸ್ ಇತ್ತು. ಸರಿ ಆಯಿತು, ಅನ್ಸಾಲ್ಟೆಡ್ ಆದರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಸಾಲ್ಟ್ ಇರೋದು ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಸೊ ನಾನೊಂದು ತೊಗೋಬೇಕಾಯ್ತು. ನಾನು ತೊಗೊಂಡೆ. ಇದು ಚಿಕ್ಕದು, ಸೊ ಮಿಲ್ಕ್ ಮೇಡ್ದು. ನನಗೆ ಅದಕ್ಕಿಂತ ಅದೇ ಬೆಟರು ಅಂತ ಅನ್ನಿಸ್ತು. ಸೊ ನಾನೇನು ಮಾಡಿದೆ, ಸೊ ನಾನು ಅದನ್ನೇ ತೊಗೊಂಡೆ, ಅನ್ಸಾಲ್ಟೆಡೇ. ಸೊ ಆಮೇಲೆ ನಾನೇನು ಮಾಡಿದೆ, ಸೂಪ್ ಇತ್ತಲ್ಲ, ನಾವಿದು ಶಾಪಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು, ಯಾಕಂದರೆ ನಾವು ಫ್ರೆಶ್ಶಾಗಿ ಮನೇಲಿ ಮಾಡೋದಕ್ಕೆ ಈಗ ಟೈಮಿಲ್ಲ ಅಂದ್ಬಿಟ್ಟು ಸೂಪ್ ಪ್ಯಾಕೆಟ್ ತೊಗೊಂಡೆ. ಇದು ಶಾವಿಗೆ ಮೊದಲೆಲ್ಲ 10 ರುಪೀಸ್ದು ಉದ್ದದ್ದು ಬರ್ತಿತ್ತು, ಪಾಯಸ ಶಾವಿಗೆ ಅಂತ. ಈ ಥರ ಇತ್ತು. ನಾನು ಅದನ್ನು ತೊಗೊಂಡೆ. ನಾನು ಅದು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಹಾಗೇ ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇತ್ತು, ಹಾಗೆ ನೋಡಿಕೊಂಡೆ. ಸೊ ಹಾಗೆ ಮುಂದೆ ಬರಬೇಕಾದ್ರೆ ನನಗಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ನನಗೆ ಪ್ಯಾಕೆಟ್ ಎಲ್ಲ ಇಟ್ಟಿದ್ರು. ಸೊ ಎಳ್ಳು ಬೆಲ್ಲದೆಲ್ಲ ಇತ್ತು. ಸೊ ನಾನಲ್ಲಿ ಜಾಗ್ರಿ ಪೌಡ್ರ್, ಬೆಲ್ಲದ ಪುಡಿಯನ್ನು ನೋಡಬೇಕು, ಆರ್ಗಾನಿಕ್ ಬೆಲ್ಲದ ಪುಡಿ ಅಂತ ಅಂದ್ಕೊಂಡೆ.
ಸೊ ಅದು ಹಾಫ್ ಕೆ ಜಿಗೆ 55 ರುಪೀಸ್ ಇತ್ತು. ಸೊ ನಾನೇನು ತೊಗೊಳ್ಳಿಲ್ಲ, ಈಗ ಸದ್ಯಕ್ಕೆ ಬೇಡ, ನಾವು ಬೆಲ್ಲನೇ ತಗೊಬಂದು, ಉಂಡೆ ಬೆಲ್ಲ ನಾವು ತೆಗ್ದು ತೊಗೊಂಬಂದಿರ್ತೀವಿ, ಸೊ ಅದೇ ಸಾಕು ಅಂದ್ಬಿಟ್ಟು ಬಂದೆ. ಸೊ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿದೆ. ನಾನು ಯಾವಾಗಲೂ ಡ್ರೈ ಫ್ರೂಟ್ಸ್ನ ತೊಗೊಳ್ಳೋದು, ಡ್ರೈ ಫ್ರೂಟ್ಸ್ ಶಾಪಲ್ಲೇ ಹೋಗಿ ನಾನು ಅಲ್ಲಿ ತೊಗೊತೀನಿ. ನಾನು ಎಲ್ಲನೂ ಕಾಲು ಕಾಲು ಕೆ ಜಿ ತೊಗೊಂಡಿರ್ತೀನಿ. ನನಗೆ ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ತಿನ್ನೋದು ಅಂದರೆ. ಸೊ ಹಾಗೆ ಅದಕ್ಕೋಸ್ಕರ ನಾನು ಎಲ್ಲ ಡ್ರೈ ಫ್ರೂಟ್ಸ್ನೂ ಅಲ್ಲಿ ನೋಡ್ತಾ ಇದ್ದೆ. ಸೊ ನೀವು ಕೂಡ ಡೈಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೇಡದೇ ಇರುವಂಥ ಜಂಕ್ ಫುಡ್ ತಿನ್ನೋದಕ್ಕಿಂತ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು. ಇದು ಮಖಾನ ನಾನು ಮಾಡಿದ್ದೆ, ಅದು ಕೂಡ ಇಲ್ಲೇ ಸಿಗುತ್ತೆ. ಮತ್ತು ಇದು ನೋಡಿ ಫರ್ ಡೇಟ್ಸ್ ಅಂತ ಸಿಗುತ್ತೆ, FERD ಫರ್ ಡೇಟ್ಸ್ ಅಂತ ಸಿಗುತ್ತೆ. ಇದು ನೈಟ್ ಟೈಮು 2 ತಿಂದರೆ ನಮಗೆ ಮೋಷನ್ ಪ್ರಾಬ್ಲಮ್ ಆಗಲಿ ಆ ಥರ ಇರೋರಿಗೂ ನೈಟ್ 2 ತಿಂದ್ಬಿಟ್ಟು ಮಲಗೋದ್ರಿಂದ ಮೋಷನ್ ಕ್ಲೀನ್ ಆಗುತ್ತೆ ಅಂತ ನಮ್ಮ ಡ್ಯಾಡಿ ಯಾವಾಗಲೂ ತೊಗೊಬಂದು ಅದು ತಿಂತಾಯಿದ್ರು. ಇದೇ ಮಖಾನ. ಸೊ ಈ ಮಖಾನನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ನ್ಯಾಕ್ಸ್ ಮಾಡಿದ್ದೆ. ಇದು ತುಂಬ ಹೆಲ್ತಿ ಫುಡ್ಡು. ಇದನ್ನು ಮಕ್ಕಳಿಗೆ ನೀವು ಮಾಡಿಕೊಡಿ ಮತ್ತು ನೀವು ಕೂಡ ಅದನ್ನು ತಿನ್ನಿ. ಹಾಗೆ ನೋಡ್ಕೊಂಡು ಹೋದೆ, ಸ್ವಲ್ಪ ಮನೆಗೆ ಕೆಲವೊಂದು ಇನ್ನೊಂದು 2-3 ಐಟಮ್ ಬೇಕಿತ್ತು ನನಗೆ, ಫ್ಲೋರ್ ಐಟಮ್ ಏನೇನು ಬೇಕಿತ್ತು. ಸೊ ಹಾಗೆ ನೋಡ್ಕೊಂಡು ಹೋದೆ. ಇಲ್ಲಿ ನೋಡಿದಾಗ ಹುರಿ ಹಿಟ್ಟನ್ನು ನೋಡಿದೆ, ರಾಗಿ ಹುರಿ ಹಿಟ್ಟಂತ. ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ಈ ರಾಗಿ ಹುರಿ ಹಿಟ್ಟು ಅನ್ನೋದನ್ನು ಮನೇಲೇ ಮಾಡಿ ನಮಗೆ ಕೊಡ್ತಿದ್ರು, ಮುದ್ದೆ ಮಾಡಿ. ಬಟ್ ಈಗ ಈ ರೀತಿಯಲ್ಲೇ ಬಂದಿದೆ. ಸೊ ಮನೇಲೇ ಮಕ್ಕಳಿಗೆ ರಾಗಿ ಹುರಿ ಹಿಟ್ಟು ಮಾಡಿಕೊಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಈಗಿನ ಕಾಲದಲ್ಲಿ ಸಿಚುವೇಷನಲ್ಲಿ ಮಕ್ಕಳೆಲ್ಲ ಜಂಕ್ ಫುಡ್ಡು ಅದಕ್ಕೆ ಅಡಿಕ್ಟ್ ಆಗಿರುವಂಥ ಕಾಲದಲ್ಲಿ ನಾವು ಕೆಲವೊಂದು ಮಕ್ಕಳಿಗೆ ಈ ರಾಗಿ ಆಗಿರ್ಬೋದು, ಕೆಲವೊಂದು ಐಟಮ್ ಆಗಲಿ ನಾವು ಮಾಡಿಕೊಡ್ಬೇಕು. ಸರಿ ಆಯಿತು. ಮತ್ತು ಇಲ್ಲೆಲ್ಲ ಡೇಟ್ಸ್ ತೊಗೊಳ್ಳೋಣ ಅಂತ ಬಂದಾಗ ಈ ರೀತಿ ಸೀಡ್ಸ್ ಇಲ್ಲದೇ ಇರೋ ಡೇಟ್ಸ್ನ ತೊಗೊಳ್ಳೋಣ ಅಂದಾಗ ನನ್ನ ತಂಗಿ ಹೇಳಿದ್ಲು, ಕೆಲವೊಂದು ವೀಡಿಯೋದಲ್ಲಿ ಅದೇನೋ ಬಾಯಲ್ಲಿ ಹಾಕಿ ಅದು ಸೀಡ್ಸ್ ಎಲ್ಲ ತೆಗ್ದು ಪ್ಯಾಕ್ ಮಾಡಿರ್ತಾರೆ ಅಂತೆಲ್ಲೋ ಒಂದು ಕಡೆ ವೀಡಿಯೋ ನೋಡಿಬಿಟ್ಟು, ಸರಿ ನನಗೆ ಸೀಡ್ಸ್ ಇರೋದೇ ಕೊಡು, ಸೀಡ್ಸ್ ಇಲ್ಲದೇ ಇರೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಬೈ ಒನ್ ಗೆಟ್ ಒನ್ನು ತೊಗೊಂಡು. ಸೊ ನನಗೊಂದು ನನ್ನ ತಂಗಿಗೊಂದು ಅಂತ ಈ ರೀತಿಯಲ್ಲಿ ತೊಗೊಂಡಿದ್ದು. ಸೊ ಅದು ಕೂಡ ನನಗೆ ತುಂಬ ಇಷ್ಟ. ಡೈಲಿ ಯಾವುದೇ ಡ್ರೈ ಫ್ರೂಟ್ಸ್ ತಿಂದ್ರೂ ಅದಕ್ಕೊಂದು ಲಿಮಿಟ್ ಅನ್ನೋದು ಇರಬೇಕು. ಅತಿಯಾದರೆ ಅಮೃತನೂ ವಿಷ ಅಂತಾರೆ. ನಾವು ಏನೇ ತಿಂದ್ರೂ ಅಷ್ಟೇ ಒಂದು ಲಿಮಿಟಲ್ಲಿ ಇರಬೇಕು. ಸೊ ಇವಾಗ ಸರಿ ಆಯಿತು, ಎಲ್ಲ ತೊಗೊಂಡಾಯಿತು. ಕೆಲವೊಂದು ಐಟಮು ನನಗಲ್ಲಿ ಸಿಗಲಿಲ್ಲ. ಸೊ ಆಯಿತು ಹೊರಡೋಣ ಅಂದ್ಬಿಟ್ಟು, ಸರಿ ಆಯಿತು ಅಂದ್ಬಿಟ್ಟು ನಾವು ಕೆಳಗಡೆ ಫ್ಲೋರಲ್ಲಿ ಬಂದು. ಸೊ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಅಷ್ಟೇ ನಾವು ಒಬ್ಬೊಬ್ಬರೇ ಹೋಗಿ ಅದು ಇದು ಮಾಡೋದಕ್ಕಿಂತ ಒಂದು ನಮಗೆ ಬೇಕಾಗಿರೋ ಒಂದು ಪೇರೆಂಟ್ಸ್ ಜೊತೆ ಆಗಿರ್ಬೋದು, ಒಂದು ಸಿಸ್ಟರ್ ಬ್ರದರ್, ಆ ರೀತಿಯಲ್ಲಿ ಒಂದು ಫ್ಯಾಮಿಲಿ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫು, ಈ ರೀತಿಯಲ್ಲಿ ಒಟ್ಟಿಗೆ ಶಾಪಿಂಗ್ ಮಾಡೋದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡುತ್ತೆ. ಇದು ರೀತಿಯಲ್ಲಿ ಜಾಲಿಯಾಗಿ ಮಾತಾಡ್ಕೊಂಡು ಹೋಗೋದು ತುಂಬ ಖುಷಿಯಾಗಿರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು? ನೀವು ಯಾರ ಜೊತೆನಾದ್ರು ಈ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂತಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.